ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ನಂದ ಗೋಕುಲ ಸೀರಿಯಲಲ್ಲಿ ಗಿರ್ಜಾ ಅವ್ರ ಹತ್ರ ನಂದ ಅವ್ರು ಹೇಳ್ತಿರ್ತಾರೆ, ನಾನು ನಂದದಿಂದ ಏನು ನಿರೀಕ್ಷೆ ಮಾಡ್ತೀನಿ ಗೊತ್ತಾ ಗಿರ್ಜಾ, ಅವನು ನನ್ನ ನಂತರ, ನಾನು ಅಂಗಡಿ ಬಿಟ್ಟಾದ್ಮೇಲೆ ನನ್ನ ನಂತರ ಅವನೇ ಆ ಅಂಗಡಿಗೆ ಮಾಲೀಕ ಆಗಬೇಕು. ಅವನು ಅಂಥವನು ಹೆಂಗೆ ಸ್ವಲ್ಪ ಗತ್ತಲ್ಲಿರಬೇಕು, ಹೆಂಗೆ ಜವಾಬ್ದಾರಿಯಾಗಿರಬೇಕು ಅಲ್ವಾ ಗಿರ್ಜಾ ಅನ್ನೋ ರೀತಿ ಹೇಳ್ತಿರ್ತಾರೆ. ಇವ್ರು ಹೇಳೋದನ್ನು ಆಚೆಗಡೆ ನಿಂತ್ಕೊಂಡು ಮೀನಾ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಅವ್ರ ಮಾತು ಕೇಳಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಯಾಕಂದರೆ ಅಂಗಡಿ ಮಾಲೀಕ ಆಗಬೇಕು ಕೇಶವ ಅಂತ ಹೇಳ್ತಿರ್ತಾರಲ್ಲ, ಅದನ್ನ ಕೇಳಿ ಕೇಶವಂಗಿರ್ಬೋದು ಅಥವಾ ಗಿರ್ಜಾಗಿರ್ಬೋದು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ನಾನು ಇದಕ್ಕೋಸ್ಕರನೇ ಅವನಿಗೆ ಬೈಯೋದು ಗಿರ್ಜಾ, ಅವನು ಒಳ್ಳೆ ಬುದ್ಧಿ ಕಲೀಲಿ, ನಾನು ಈ ಥರ ಬೈತಾನೆ ಇರ್ತೀನಿ ಅವ್ನು ಕಲಿಯೋವರೆಗೂ. ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಅವನು ಕೆತ್ತದ ಮೇಲೆ ಅದು ಶಿಲ್ಪಿ ಆಗೋದು. ಅದಕ್ಕೋಸ್ಕರ ನಾನು ಅದೇ ರೀತಿ ಇವನ್ನ ಕೇಶವನ ತೀಡಿ ಅಥವಾ ಅವಮಾನ ಮಾಡಾದರೂ ಕೂಡ ಅವನನ್ನ ನಾನು ತಿದ್ದುತ್ತೀನಿ, ಜವಾಬ್ದಾರಿಯುತ ಮಗನಾಗಿ ಮಾಡ್ತೀನಿ ಅಂತ ಗಿರ್ಜಾ ಅವ್ರಿಗೆ ಹೇಳ್ತಿರ್ತಾರೆ. ಗಿರ್ಜಾ ಅವ್ರು ಕೂಡ ಖುಷಿ ಪಡ್ತಾರೆ. ಈಗಿನ ಕಾಲದವ್ರಿಗೆ ಆ ಥರ ಬೈದು ಬುದ್ಧಿ ಹೇಳಿದ್ರೇ ರೊಚ್ಚಿಗೆದ್ದು ಕೆಲಸ ಮಾಡೋದು ಅಂತ ನಂದವ್ರು ಹೇಳಿದಾಗ ಗಿರ್ಜಾ ಅವ್ರು ಹೇಳ್ತಾರೆ, ನೀವು ಬೈಯೋದು ಸರಿ ರೀ, ನನಗೆ ಅವ್ನು ಒಳ್ಳೇದಕ್ಕೆ ನೀವು ಬೈಯೋದು ಅಂತ ನನಗೂ ಕೂಡ ಗೊತ್ತು. ಆದರೆ ಅವ್ನಿಗೆ ಕೇಶವಂಗೆ ಏನಕ್ಕೆ ಬೇಜಾರಾಗುತ್ತೆ ಅಂದರೆ ನೀವೆಲ್ಲರ ಮುಂದೆನೂ ಬೈತೀರಲ್ಲ, ಅದಕ್ಕೋಸ್ಕರ ಬೇಜಾರಾಗುತ್ತೆ ಅಂತ ಹೇಳಿದಾಗ ನಂದವ್ರು ಹೇಳ್ತಾರೆ, ಗಿರ್ಜಾ ನಿಂಗೆ ಸ್ವಲ್ಪನೂ ಅರ್ಥನೇ ಆಗ್ತಿಲ್ವ ನಾನು ಹೇಳೋ ರೀತಿ, ಅವ್ನು ಅದಕ್ಕೋಸ್ಕರ ನಾನು ಬೈಯೋದೇ ಹೀಗೆ, ನಾನು ಇರೋದೇ ಹೀಗೆ, ಅದಕ್ಕೋಸ್ಕರ ಅವ್ನು ಬೇಜಾರು ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ನಂದವರು. ನನಗೂ ವಯಸ್ಸಾಯಿತು, ನನಗೂ ಈ ಜವಾಬ್ದಾರಿ ಸಾಕಪ್ಪ ಅಂತ ಅನಿಸುತ್ತೆ ಮುಂದೆ. ಆವಾಗ ನನ್ನ ಈಗ ಹೆಂಗೆ ಜನಗಳು ನಂದಣ್ಣ ಅಂತ ಪ್ರೀತಿಯಿಂದ ಕರೀತಾರೋ ಅದೇ ರೀತಿ ಕೇಶವನು ಕೂಡ ಕೇಶವಣ ಅಂತ ಕರಿಬೇಕು ಅಂಗಡಿಗೆ ಬಂದವರೆಲ್ಲ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಅಂದರೆ ಮೀನಾ ಮುಖದಲ್ಲಿರ್ಬೋದು, ಗಿರ್ಜಾ ಅವ್ರ ಮುಖದಲ್ಲಿರ್ಬೋದು ಫುಲ್ಲು ನಗು ಬರುತ್ತೆ. ಅಂದರೆ ಮೀನಾ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಇದನ್ನೆಲ್ಲ. ಕೇಶವನೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಂಗಡಿ ಬಾಗಿಲು ತೆಗೆದು ಬೆಲ್ಲ ಪೆಟ್ಟಿಗೆ ಮುಂದೆ ಕುತ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ. ನಾನು ಅವನ್ನ ಆ ಥರ ನೋಡೋದಕ್ಕೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಗಿರ್ಜಾ. ನನಗೂ ಈಗ ವಯಸ್ಸಾಯಿತು ಅನ್ನೋ ರೀತಿ ಎಲ್ಲ ಹೇಳ್ಬೇಕಾದ್ರೆ ಗಿರ್ಜಾ ಅವ್ರು ಇರ್ಬೋದು, ಮೀನಾ ಇರ್ಬೋದು ಫುಲ್ಲು ಎಮೋಷ್ನಲ್ ಆಗ್ತಾರೆ. ಅದೇ ರೀತಿ ಮೀನಾ ಅಂದ್ಕೊಳ್ತಾರೆ, ಸುಮ್ಮನೆ ನಮ್ಮ ಮಾವನ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಬಿಟ್ಟೆ, ಮಾವ ಎಷ್ಟು ಕೇಶವನ ಬಗ್ಗೆ ಕನಸಿಟ್ಕೊಂಡಿದ್ದಾರೆ, ಈ ರೀತಿ ಎಲ್ಲ ಕನಸಿಟ್ಕೊಂಡಿದ್ದಾರ, ಸಾರಿ ಮಾವ ತಪ್ಪಾಯ್ತು ಅಂತ ಅವ್ರ ಮನಸ್ಸಲ್ಲೇ ಮೀನಾ ಕೇಳ್ಕೊಳ್ತಾಳೆ. ನೋಡು ಗಿರ್ಜಾ, ನಾನು ಅವ್ನು ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಬೈತಾ ಇದ್ದೀನಿ, ಅವನು ಒಳ್ಳೆ ಜವಾಬ್ದಾರಿಯುಕ್ತ ಮಗನಾಗಿ ನಾನು ಅವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಗಿರ್ಜಾ ಅವರು ಇನ್ನೊಂದು ಮಾತು ಅಂತ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಅವಾಗ ನಂದವ್ರು ಇರು ಅಂದ್ಬಿಟ್ಟು ಫೋನ್ ಎತ್ಬಿಟ್ಟು ಹೇಳಿ ಸರ್ ಅಂದ್ಕೊಂಡು ಹೊರಗಡೆ ಹೋಗ್ತಾರೆ. ಅವಾಗ ಗಿರ್ಜಾರು ಅಯ್ಯೋ ಅಮ್ಮು ಬಗ್ಗೆ ಹೇಳೋಣ ಅಂದ್ಕೊಂಡೆ, ಇವ್ರೇನು ಎದ್ದೆ ಹೊರಟೋದ್ರಲ್ಲ, ಪಾಪ ಅಮ್ಮು ಟ್ಯೂಷನ್ ಬಗ್ಗೆ ಮಾತಾಡಲೇ ಇಲ್ಲ ನಾನು ಅಂತ ಅಂದ್ಕೊಳ್ತಾರೆ. ಮೀನಾ ಕೇಶವನ ರೂಮ್ಗೆ ಹೋಗ್ತಾರೆ. ಆಗ ಕೇಶವ ಕುತ್ತೇ ಇರ್ತಾರೆ, ಅಂಗಡಿಗೆ ಹೋಗ್ರಲ್ಲ. ಏನೋ ಕೇಶವ ಇನ್ನೂ ಕುತ್ತೇ ಇದೆಯಾ, ಅಂಗಡಿಗೆ ಹೋಗಿರ್ಬೇನೋ, ಎದ್ಬಾರೋ ಅಂದ್ಬಿಟ್ಟು ಹಿಂಗೆ ಎಳಿತಾಳೆ, ಎದ್ದು ನಿಲ್ಲಿಸ್ತಾಳೆ. ಅವಾಗ ಕೇಶವ ಹೇಳ್ತಾನೆ, ಮೀನಾ ನನಗೆ ಅಂಗಡಿಗೆ ಹೋಗೋಕೆ ಇವತ್ತು ಮೂಡಿಲ್ವೇ ಅಂತ ಅಂದಾಗ ಅವಾಗ ಮೀನಾ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ನಂಗೆ ಗೊತ್ತು ಕಣೋ ಮಾವ ಬೈದಿದ್ದಕ್ಕೆ ನಿನಗೆ ಅಂಗಡಿಗೆ ಹೋಗೋದಕ್ಕೆ ಮೂಡಿಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡು ನಂತರ ಏನು ಹಿಂಗೆ ಹೇಳ್ತೀಯಾ, ನೀನೇ ಯಾವಾಗಲೂ ಹೇಳ್ತಿರ್ತೀಯ ನಾನು ಅಂಗಡಿಲಿ ಅಷ್ಟೊಂದು ಕೆಲಸ ಇರುತ್ತೆ ಇಷ್ಟೊಂದು ಕೆಲಸ ಇರುತ್ತೆ ಅಂತ, ನೀನು ಅಂಗಡಿಲಿ ಇಲ್ಲ ಅಂದರೆ ಮಾವನ ಕೈಕಾಲೇ ಆಡಲ್ಲ ಕೇಶವ, ನಡಿ ಅಂಗಡಿಗೆ ಅಂತ ಹೇಳ್ತಾರೆ ಮೀನಾ. ನಂತರ ಕೇಶವ ಆಯಿತು ಕಣೆ ಅಂಗಡಿಗೆ ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ. ಆಗ ಮೀನಾ ಕೇಶವ ಒಂದು ನಿಮಿಷ ಅಂತ ಅಂತಾಳೆ. ಆವಾಗ ಕೇಶವ ಹಿಂಗೆ ತಿರ್ಕೊಳ್ತಾನೆ, ಹೋಗಿ ಜೋರಾಗಿ ತಪ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೇಶವ ನೀನು ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಗೊತ್ತು ಕಣೋ, ಬೇಜಾರು ಅನ್ನೋದು ಶಾಶ್ವತ ಅಲ್ಲ ಕಣೋ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಕೇಶವ, ಬೇಜಾರು ಮಾಡ್ಕೋಬೇಡ ಕಣೋ ಅಂತ ಎಲ್ಲ ಹೇಳ್ತಿರ್ತಾರೆ. ಆವಾಗ ಅವಳನ್ನ ತಪ್ಕೊಂಡು ಕೇಶವ ಮನಸ್ಸಲ್ಲೇ ಇವಳು ನಾನು ಅಪ್ಪ ಬೈದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಇವಳು ಪಾಪ ಇಷ್ಟೊಂದು ಅಳ್ತಿದ್ದಾಳೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಅಪ್ಪ ಬೈದಿದ್ದಕ್ಕೆ ಅಂತ ನಾನು ಅಂದ್ಕೋಬೇಕು ಅಂತ ಅವರು ಮನಸ್ಸಲ್ಲಿ ಹಂಗೆ ಅಂದ್ಕೊಂಡು ಕೇಶವರು ಅಂದ್ಕೊಳ್ತಿರ್ತಾರೆ. ಆಮೇಲೆ ನಂತರ ಕೇಶವ ಮೀನಾ ಯಾಕೆ ಹೇಳ್ತಿದ್ಯಾ, ನಿನಗೇನೆ ಆಯಿತು ಅಂತ ಹೇಳಿದಾಗ ಕೇಶವ ಅದು ಅಯ್ಯೋ ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ನೀನು ತಿಳ್ಕೊಂಡಿದ್ಯಾ, ನಾನು ಸೋಂಬೇರಿ, ಇವತ್ತಾರ ಒಂಚೂರು ರೆಸ್ಟ್ ಮಾಡೋಣ ಅಂತ ನಾನು ತಿಳ್ಕೊಂಡ್ರೆ ನೀನೇನೇನೋ ಅಂದ್ಕೊಳ್ತಿದ್ಯಲ್ಲೇ, ನಾನು ಯಾರು ದೊಡ್ಡಬಳ್ಳಾಪುರದ ಗಟ್ಟಿ ಗುಂಡಿಗೆ ಗಂಡು, ನಾನು ಹೇಗೆ ಇದು ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳಿ, ನೀನು ಹೇಳ್ದಲ್ಲ ನಾನು ಇಲ್ಲದೆ ಅಪ್ಪಂಗೆ ಕೈ ಕಾಲೇ ಆಡಲ್ಲ, ಹನುಮಂತಣ್ಣಂಗೆ ತಲೆನೇ ಓಡಲ್ಲ, ಇನ್ನು ಸುಂದರಣ್ಣಂಗೆ ಏನಂದ್ರೆ ಏನೂ ಓಡಲ್ಲ, ನಾನು ಇರಲೇಬೇಕಣೆ ಅಂಗಡಿಲಿ ಅಂತ ಹೇಳ್ತಿರ್ತಾರೆ. ಕೇಶವ ಅದು ನೀನೇನು ಹೇಳ್ಬೇಡ ಆರಾಮಾಗಿರು ಅಂತ ಕೇಶವ ಅವರು ಮೀನಾಗಿ ಸಮಾಧಾನ ಮಾಡ್ತಿರ್ತಾರೆ. ಅದಾದ ನಂತರ ಕೇಶವ ನಾನು ಅಂಗಡಿಗೆ ಹೋಗ್ತೀನಿ ಕಣೆ ಮೀನಾ ಅಂತ ಅಂದಾಗ ಹಿಂಗೆ ಆಯಿತು ಹೋಗು ಅಂತ ಹೇಳ್ತಾಳೆ ಮೀನಾ. ಆಗ ಕೇಶವ ಹಿಂಗೆ ಹೋಗೋಕ್ಕೆ ಅಂತ ಟರ್ನ್ ಆಗಿಬಿಟ್ಟು
ಹೋಗ್ತಾ ಇದ್ನಿ ಏನು ಇಲ್ವಾ ಅಂತ ಹೇಳ್ಬಿಟ್ಟು ಹಿಂಗೆ ಕೈ ಹಿಂಗೆ ಹಿಡಿತಾನೆ. ಅವಾಗ ಬಂದು ಜೋರಾಗಿ ಮೀನಾ ತಪ್ಕೊಳ್ತಾಳೆ. ಅವಳು ಕೂಡ ಎಡ್ಗೆ ಕಿಸ್ ಕೊಟ್ಬಿಟ್ಟು ಹಾಂ ಆಯಿತು ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವಾಗ ಮೀನಾ ಮನಸಲ್ಲೇ ಪಾಪ ನನ್ನ ಗಂಡ ಮಾವ ಪ್ಲೀಸ್ ಬೈಬೇಡಿ ಮಾವ ಅಂತ ಅವಳು ಮನಸ್ಸಲ್ಲೇ ಕೇಳ್ಕೊತಿರ್ತಾಳೆ. ಇಷ್ಟಾದ ನಂತರ ಅಮ್ಮು ಕವಿತಾ ಮೇಡಮ್ ಅವ್ರ ಮನೆ ಟ್ಯೂಷನ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ವಲ್ಲಭ ಕೂಡ ಪಾರ್ಸಲ್ ತೊಗೊಂಡು ಬರ್ತಾನೆ, ಅಂದರೆ ಆರ್ಡರ್ ಮಾಡಿರ್ತಾರೆ ಕವಿತಾ ಮೇಡಮ್ ಅವರು, ಆರ್ಡರ್ ತೊಗೊಂಡು ಬರ್ತಾನೆ. ಅದಾದ ನಂತರ ಕವಿತಾ ಇವರು ವಲ್ಲಭಕ್ಕೆ ನಾಕ್ ಮಾಡ್ತಾನೆ. ಅವಾಗ ಕವಿತಾ ಮೇಡಮ್ ಅಮೂಲ್ಯ ಹೋಗಿ ಯಾರು ನೋಡೋಗು, ಡೋರ್ ಓಪನ್ ಮಾಡು ಯಾರು ಅಂತ, ನನ್ನ ಕೈ ಹಸಿಟ್ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಅಮೂಲ್ಯ ಆಯಿತು ಕವಿತಾ ಮೇಡಮ್ ಅಂತ ಹೇಳ್ಬಿಟ್ಟು ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಅಲ್ಲಿ ವಲ್ಲಭ ನೋಡೋದಿಲ್ಲ, ఎందుకంటే ಬಾಕ್ಸ್ ಚೆಕ್ ಮಾಡ್ತಿರ್ತಾನೆ ಅವ್ರು ಕೊಡೋಕ್ಕೆ ಅಂತ. ಆದರೆ ಅಮೂಲ್ಯ ನೋಡಿದ ತಕ್ಷಣ ಪಟ್ ಅಂತ ತೆಗ್ಬಿಟ್ಟು ಪಟ್ ಅಂತ ಡೋರ್ ಹಾಕ್ಬಿಡ್ತಾರೆ. ಆಗ ವಲ್ಲಭಂಗೆ ಶಾಕ್ ಆಗುತ್ತೆ, ಏನು ತೆಗ್ದು ವಾಪಸ್ ಇದಾಕ್ಬಿಟ್ರೆ ಏನಾರು ಆಯ್ತಾ ಇಲ್ಲಿ ಅಂತ ಅವ್ರಿಗೆ ಶಾಕ್ ಆಗುತ್ತೆ. ಮತ್ತೆ ಡೋರ್ ನಾಕ್ ಮಾಡ್ತಾರೆ. ಅದಾದ ನಂತರ ಅಮೂಲ್ಯ ಅನ್ಕೋತಿರ್ತಾಳೆ, ಅಲ್ಲ ನಾನು ಟ್ಯೂಷನ್ ಮಾಡೋದೇನಾದರೂ ವಲ್ಲಭಂಗೆ ಗೊತ್ತಾದ್ರೆ ನಾನು ಸಾಯಿಸೇ ಬಿಡ್ತಾನೆ, ಈಗ ಏನು ಮಾಡೋದಪ್ಪ ಅಂತ ಅವಳು ಮನಸ್ಸಲ್ಲಿ ಅನ್ಕೊತಿರ್ತಾಳೆ. ಅಷ್ಟರಲ್ಲಿ ಸೋಫಾ ಮೇಲೆ ಸಪ್ಪು ಕೂತಿರ್ತಾರೆ. ಅದಾದ ನಂತರ ಅವ್ರ ಅತ್ತೆ ಬರ್ತಾರೆ. ಯಾಕೆ ಮೀನಾ ಇಷ್ಟು ಸಪ್ಪು ಕೂತಿದ್ಯಾ, ನಿಮ್ಮ ಮಾವ ಕೇಶನ್ ಬೈದ್ರು ಅಂತನ, ಅವ್ರ ಬುದ್ಧಿ ನಿಂಗೆ ಗೊತ್ತಲ್ಲೇ, ಅವರು ಎಲ್ಲ ಮಕ್ಕಳು ಹಂಗೆ ಬೈತಾರೆ, ನೀನು ಏನೇನು ಬೇಜಾರು ಮಾಡ್ಕೊಬಿಡ ಕಣೆ, ಅವ್ರು ಬೈತಾರಷ್ಟೇ, ಅವ್ರ ಮನಸ್ಸಲ್ಲಿ ಆ ಥರ ಏನು ಕೆಟ್ಟ ಭಾವನೆ ಇಲ್ವೇ, ಅವ್ರು ಒಳ್ಳೇದಕ್ಕೆ ಕಣೆ ಬೈಯೋದು ಅಂತ ಹೇಳಿದಾಗ ಅದು ಗೊತ್ತು ಅತ್ತೆ ನನಗೆ, ಆದರೆ ಇದು ಮತ್ತು ಕೇಶುಂಗು ಅರ್ಥ ಆಗ್ಬೇಕಲ್ಲ ಅಂತ ಅಂದಾಗ ಅವನು ಅರ್ಥ ಮಾಡ್ಕೊಳ್ತಾನೆ ಅಂತ ಗಿರ್ಜಾ ಅವ್ರು ಹೇಳ್ಬೇಕಾದ್ರೆ ಅಲ್ಲಿಗೆ ಪ್ರಿಯಾ ಎಂಟ್ರಿ ಕೊಟ್ಟು, ಅಲ್ಲ ಕೇಶವ ಭಾವ ಯಾಕೀಗೆ, ಅವ್ರಿಗೆ ಮಾವ ಹೇಳಿರೋ ಒಂದು ಸಣ್ಣ ಕೆಲಸನ ಮಾಡಕ್ ಬರಲ್ವಾ, ಅವ್ರು ಕೊಟ್ಟಿದ್ದ ಕೆಲಸನ ಅಷ್ಟೇ ಜವಾಬ್ದಾರಿಯುತವಾಗಿ ಮಾಡಿದ್ರೆ ಅವರು ಆ ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿ ಕೇಶವ ಭಾವನ ಬೈಯೋದು ಇಲ್ಲ. ಅದೇ ನನ್ನ ಗಂಡು ನೋಡಿ ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ, ಒಂದು ಚಿಕ್ಕ ಕೆಲಸ ಕೊಟ್ರು ಅದು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಅವರು ಅಣ್ಣ ತಮ್ಮ ತಾನೆ, ಆದರೂ ಏನಕ್ಕೆ ಹಿಂಗೆ ಮಾಡ್ತಾರೆ, ಅವರು ಮಾಧವನ ಅವ್ರ ಅಣ್ಣನ ಹತ್ರ ನೋಡಿ ಕಲ್ತ್ಕೋಬೇಕು ಅಂತ ಪ್ರಿಯಾ ಹೇಳ್ಬೇಕಾದ್ರೆ ಈ ಕಡೆ ಮೀನಾ ನಿಮ್ಮ ಕೈ ತೋರಿಸಿ ಅಂತ ಹೇಳ್ತಾಳೆ. ಕೈಯ ಯಾಕೆಂದ್ರೆ ತೋರಿಸಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಹಿಂಗೆ ಕೈ ತೋರಿಸ್ತಾಳೆ. ಏನು ನಿಮ್ಮ ಹೆಬ್ಬೆರಳು ದಪ್ಪ ಇದೆ, ಒಂದು ಬೆಳ್ಳು ಉದ್ದ ಇದೆ, ಒಂದು ಬೆಳ್ಳು ಚಿಕ್ಕ ಇದೆ, ಯಾಕೆ ಹಿಂಗೆ ಅಂತ ಅಂದಾಗ ಇದು ದೇವರ ಸೃಷ್ಟಿ ಅಂತ ಹೇಳಿದಾಗ ಅದು ಹಾಗೆ, ಇದು ಕೂಡ ದೇವರ ಸೃಷ್ಟಿನೇ, ಎಲ್ಲ ಒಬ್ಬ ಮನುಷ್ಯನ ಥರನೇ ಎಲ್ಲರೂ ಇರಲ್ಲ, ಒಬ್ಬ ಮನುಷ್ಯನ ಥರ ಇದ್ರೂ ಕೂಡ ಎಲ್ಲರ ವ್ಯಕ್ತಿತ್ವ ಒಂದು ಥರ ಇರೋದಿಲ್ಲ ಅಂತ ಇವ್ರಿಗೆ ಪ್ರಿಯಂಗೆ ಬುದ್ಧಿವಾದ ಹೇಳ್ತಾಳೆ. ಇನ್ನು ಮಾಧವ್ ಮಾವ ಏನೇ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟವಾಗಿ ಮಾಡಿ ಮುಗಿಸ್ತಾರೆ. ಅದು ಅಲ್ಲದೆ ಮಾಧವ್ ಬಾವಂಗೆ ಎಲ್ಲೋ ಅಪರೂಪ ಕೆಲಸ ಕೊಡೋದು, ಅದಕ್ಕೋಸ್ಕರ ಮಾಡ್ತಾರೆ. ಆದರೆ ಕೇಶವಂದಂಗಲ್ಲ, ಕೇಶವ ಬೆಳಗಿನ ಸಾಯಂಕಾಲದವರೆಗೂ ಅಂಗಡಿಲೇ ಇರ್ತಾನೆ. ಎಷ್ಟೊಂದು ಕೆಲಸ ಇರ್ತಾವೆ ಅಂಗಡಿಲಿ, ಅಷ್ಟೊಂದು ಜವಾಬ್ದಾರಿಯುತ ಕೆಲಸದಲ್ಲಿ ಒಂದಲ್ಲ ಒಂದು ತಪ್ಪು ಆಗೇ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳ್ಬೇಕಾದ್ರೆ ಪ್ರಿಯಾ ಮುಖ ಬಾಡೋಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಕೇಶವ ಮಾವನ ಕೈಲಿ ಬೈಸ್ಕೊಂಡಿರ್ಬೋದು, ಆದರೆ ಮತ್ತೊಂದಿನ ಕೇಶವ ಮಾವನ ಕೈಲೇ ಸಭಾಷ್ ಅಂತ ಅನ್ಸ್ಕೊಳ್ತಾನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಪ್ರಿಯಾಗೆ ಹೇಳ್ತಾಳೆ. ಆಗ ಪ್ರಿಯಾ ಅಯ್ಯೋ ಮೀನಾ ನಾನು ಆಗ ಹೇಳಲಿಲ್ಲ ಅಂತ ಹೇಳಿದಾಗ, ನೀನು ಆಗು ಹೇಳಲಿಲ್ಲ ಈಗೂ ನನ್ನ ಹತ್ರ ಮಾತಾಡಬೇಕಾದ್ರೆ ನಾಲಿಗೆ ಮೇಲೆ ಇಡ್ತಾ ಇರಲಿ, ಅದರಲ್ಲೂ ನನ್ನ ಗಂಡನ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಮೀನಾ ಪ್ರಿಯಂಗೆ ವಾರ್ನಿಂಗ್ ಕೊಡ್ತಾಳೆ. ಅದಾದ ನಂತರ ಪ್ರಿಯಾ ಅಯ್ಯೋ ಮೀನವ್ರಿ ನನ್ನಂಥದ್ದು ಏನು ನೀವು ಕೋಪ ಮಾಡ್ಕೊಳ್ಳೋ ಅಂತ ನಾನು ಏನಂತ ಮಾತಾಡ್ಬಿಟ್ಟೆ, ನೋಡಿ ಅತ್ತೆ ಹಿಂಗೆ ಹೇಳ್ತಿದ್ದಾರೆ ಮೀನವರು ಅಂತ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ, ನೋಡಿ ಪ್ರಿಯಾ ಅವರೇ ನೀವು ಮಾತಾಡೋದೆಲ್ಲ ಹಾಗೆ ಇರುತ್ತೆ, ನೀವು ಮಾತಾಡ್ದಾಗೆಲ್ಲ ನಮ್ಗೆ ಕೋಪ ಬಂದೇ ಬರುತ್ತೆ ಅಂತ ಮೀನಾ ಕೂಡ ಪ್ರಿಯಾ ಮೇಲೆ ಜಾಸ್ತಿ ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಗಿರ್ಜೋರು ಕೂಡ ಅಯ್ಯೋ ಏನು ಜೋರಾಗಿ ಜಗಳ ಆಗ್ಬಿಡುತ್ತಾ ಅನ್ನೋ ರೀತಿ ಮುಖ ಮಾಡ್ಕೊಳ್ತಾರೆ. ಅಲ್ಲ ಕಣಮ್ಮ ಪ್ರಿಯಾ, ಅವಳು ಈಗಲೇ ಅವ್ಳ ಗಂಡಂಗೆ ಬೈದ್ಲು ಅಂತ ಬೇಜಾರಲ್ಲಿದ್ದಾಳೆ, ನೀನು ನೋಡಿದ್ರೆ ಬಂದು ಅದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ಅದ್ರ ಮೇಲೆ ಗಾಯದ ಮೇಲೆ ಬರೇ ಆಗ್ತಂಗೆ ಆಗೋದಿಲ್ವಾ, ನೀನು ಸುಮ್ಮನಿರು, ಅದ್ರ ಬಗ್ಗೆ ಏನು ಮಾತಾಡಬೇಡ ಅಂತ ಗಿರ್ಜೋರು ಹೇಳಿದಾಗ ನೀವೇನತ್ತೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಪ್ರಿಯಾ ಗಿರ್ಜೋರ್ಗೆ ಹೇಳಿದಾಗ ಗಿರ್ಜೋರು ಕೂಡ ಶಾಕ್ ಆಗುತ್ತೆ, ಏನು ಹಿಂಗೆ ಹೇಳ್ತಿದ್ದಾಳೆ ಅಂತ. ನಂತರ ಮೀನಾ ಅತ್ತೆ ನನಗೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಹಿಂಸೆ ಆಗ್ತಿದೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಾರ ಸ್ವಲ್ಪ ಶಾಂತಿ ಸಿಗುತ್ತೆ, ಬರ್ತೀರಾ ಅತ್ತೆ ಅಂದ್ಬಿಟ್ಟು ಅವ್ರ ಅತ್ತೆನೂ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅತ್ತೆ ಅಂತ ಹೇಳ್ಕೊಂಡು ಹೊಂಟೋಗ್ತಾರೆ. ಇನ್ನು ಈ ಕಡೆ ವಲ್ಲಭ ಮತ್ತೆ ಅಮ್ಮು ಬಗ್ಗೆ ತೋರಿಸ್ತಾರೆ. ಅಮ್ಮು ಡೋರ್ ಹಾಕೊಂಡು ಅಯ್ಯೋ ವಲ್ಲಭ ಬಂದಿದ್ದಾನೆ ಈಗ ಏನು ಮಾಡೋದು ಅಂತ ಡೋರ್ ಹಾಕೊಂಡಿರ್ತಾಳೆ. ಅದಾದ ನಂತರ
ಮೇಡಮ್ ಇದೆ ಅಲ್ವಾ ಡೋರ್ ನಂಬರ್ 45 ಅಂತ ಡೋರ್ ನಾಕ್ ಮಾಡ್ತಾನೆ ಇರ್ತಾರೆ ವಲ್ಲಭ. ಅದಾದ ನಂತರ ಅವರು ಇವ್ರು ಮಿಸ್ ಬಂದ್ಬಿಟ್ಟು ಅಮೂಲ್ಯ ನೀನು ಇಲ್ಲೇ ಇದೆಯಲ್ಲ ಏನ್ ಈಸ್ಕೊಂಡಿದ್ದ ಈಸ್ಕೊ ಅಮೂಲ್ಯ ಅಂತ ಹೇಳಿದಾಗ ಆರ್ತಿ ಮೇಡಮ್ ಈಸ್ಕೊಳ್ತೀನಿ ಅಂದ್ಬಿಟ್ಟು ಅಮೂಲ್ಯ ಒಂದೇ ಒಂದು ಕೈ ಹಾಕ್ಬಿಟ್ಟು ಡೋರಿಂದ ಆಚೆಗೆ ಕುಡಿ ಅಂದ್ಬಿಟ್ಟು ಹಿಂಗೆ ಇದು ಮಾಡ್ತಾರೆ. ಆಗ ವಲ್ಲಭಂಗೆ ಡೌಟ್ ಬರ್ತಿದೆ, ಒಂದೇ ಒಂದು ಕೈ ಆಚೆ ಹಾಕ್ಬಿಟ್ಟು ಹಿಂಗೆ ತಗೊಳ್ತಾರೆ ಅಂತ. ಆಮೇಲೆ ಇವ್ನ ಕೊಟ್ಬಿಡ್ತಾರೆ. ಹಂಗೆ ಕೊಟ್ಟಾದ್ಮೇಲೆ ಡೋರ್ ಕ್ಲೋಸ್ ಮಾಡ್ಕೊಡ್ತಾಳೆ. ಅಪ್ಪ ಬಚಾವಾದೆ ವಲ್ಲಭಂಗೆ ಕೈಯಿಂದ ಅಂತ. ವಲ್ಲಭಂಗೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ. ಹಿಂಗೆ ಓದೋದು ಮತ್ತೆ ವಾಪಸ್ ಬಂದ್ಬಿಟ್ಟು ಮತ್ತೆ ಡೋರ್ ನಾಕ್ ಮಾಡ್ತಾನೆ. ಆಮೇಲೆ ಅಮೂಲ್ಯಂಗೆ ಅಯ್ಯೋ ಮತ್ತೆ ಬಂದ ವಲ್ಲಭ ಅಂತ ಅಂದಾಗ ಯಾರು ಅಂತ ಕೇಳಿದಾಗ ಮೇಡಮ್ ನಾನು ನೀವು ಹೇಳಿರೋ ಟೈಮ್ಗಿಂತ ಬೇಗ ಬಂದಿದ್ನಿ, ಒಂಚೂರು 5 ಸ್ಟಾರ್ ಕೊಡ್ತೀರಾ ಅಂತ 5 ಸ್ಟಾರ್ ಕೊಡಿ ಅಂತ ಹೇಳಿದಾಗ 5 ಸ್ಟಾರ್ 10 ಸ್ಟಾರ್ ಕೊಡ್ತೀನಿ ಹೋಗಿ ಅಂತ ಹೇಳಿದೆ. ಏನು 10 ಸ್ಟಾರಾ ಆಯಿತು ಕೊಡಿ ಅಂತ ಅಂದ್ಬಿಟ್ಟು ವಲ್ಲಭ ಹೋಗ್ತಾನೆ. ಈ ಕಡೆ ಇದು ಮುಗಿಯುತ್ತೆ. ಅದಾದ ನಂತರ ಈ ಕಡೆ ಮಾಧ್ವ ಮತ್ತೆ ಇವಳು ಪ್ರಿಯಾದು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಪ್ರಿಯಾ ಬೆಡ್ರೂಮಲ್ಲಿ ಕೂತ್ಕೊಂಡು ಅಳ್ತಿರ್ತಾರೆ. ಅವಾಗ ಮಾಧವ ಎಂಟ್ರಿ ಕೊಡ್ತಾರೆ. ಮಾಧವ ಕೊಟ್ಬಿಟ್ರು ಪ್ರಿಯಾ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಪ್ರಿಯಂಗೆ ಕೇಳಿದಾಗ ಪ್ರಿಯಾ ರೀ ಅದು ಅಲ್ಲದೆ ನಾನು ಏಕೆ ಆಫೀಸಿಂದ ಬೇಗ ಬರೋಳ್ದೆ ಎಂದು ಕೇಳು ಅಂತ ಮಾಧವ ಕೇಳ್ತಾನೆ. ರೀ ಇವತ್ತು ನಿಮ್ಮ ಮೀನಾ ಹೆಂಗೆಲ್ಲ ಬೈದ್ರು ಗೊತ್ತಾ, ಬಾಯಿಗೆ ಬಂದಂಗೆ ಬೈದ್ರು ರೀ ಅಂತ ಅಂತಾರೆ. ಮಾಧವ ಯಾಕೆ ಬೈದ್ರು ಅಂತ ಕೇಳಿದಾಗ ನಾನು ಕೇಳಿದೆ ಕೇಶವ್ರಿಗೆ ಯಾಕೆ ಮಾವ ಹೇಳಿದ್ದು ಒಂದು ಕೆಲಸನೂ ಮಾಡೋದಿಲ್ಲ, ನಮ್ಮ ಗಂಡ ಮಾಡ್ತಾರಲ್ಲ ಅದೇ ರೀತಿ ನನ್ನ ಗಂಡ ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ, ನಮ್ಮ ಮಾವ ಹೇಳಿದ ಕೆಲಸ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಮೀನವರು ನಿನ್ನ ಗಂಡಂಗೆ 1-2 ಕೆಲಸ ಕೊಡ್ತಾರೆ, ನನ್ನ ಗಂಡಂಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ ಅಂತೆಲ್ಲ ಬೈದ್ಬಿಟ್ರು ರೀ. ಅದಲ್ದೇ ಅತ್ತೆ ಕೂಡ ಅವ್ರಿಗೆ ಸಪೋರ್ಟಾಗಿ ಮಾತಾಡೋದ್ರು ರೀ ಅಂತ ಅಳ್ತಾ ಇರ್ತಾಳೆ. ಅದಾದ ನಂತರ ಮಾಧವ ಹೇಳ್ತಾನೆ ಪ್ರಿಯಾ ಇಲ್ಲಿ ನಿಂದೆ ತಪ್ಪಿರೋದು, ಇಲ್ಲಿ ಯಾರ್ದಾರ ಬೇರೆ ಗಂಡನ ಬಗ್ಗೆ ಮಾತಾಡಿದ್ರೆ ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ಇಲ್ಲಿ ಮೀನಾ ಮಾಡಿರೋದು ಸರಿನೇ. ಅಕಸ್ಮಾತ್ ಮೀನಾ ನನ್ನ ಬಗ್ಗೆ ಮಾತಾಡಿದರೆ ನೀನು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೆ, ನಿಂಗೂ ಕೋಪ ಬರ್ತಿತ್ತು ತಾನೆ ಅಂತ ಹೇಳಿದಾಗ ಅರಿ ನಾನು ಇರೋದನ್ನ ತಾನೇ ಹೇಳ್ದೆ, ಕೇಶವ ಯಾವ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ ಅದನ್ನ ತಾನೇ ಹೇಳ್ದೆ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದಾಗ ಮಾಧವ ಹೇಳ್ತಾನೆ ನೋಡು ಮೀನಾ ನೀನು ಕೇಶವನ ಬಗ್ಗೆ ಸಿಕ್ಕಾಪಟ್ಟೆ ತಪ್ಪು ತಿಳ್ಕೊಂಡಿದ್ಯಾ. ಕೇಶವ ನೀನು ಅಂದ್ಕೊಂಡಾಗಲ್ಲ, ಅವನು ಡಿಗ್ರಿ ಮಾಡಿದ್ದಾನೆ, ಅವನು ಅಂದ್ಕೊಂಡಾಗ ಬೇರೆ ಎಲ್ಲಾದರೂ ಒಳ್ಳೆ ಕೆಲಸ ಜಾಬ್ ಮಾಡ್ಬೋದಾಗಿತ್ತು. ಆದರೆ ಅವನು ಅಪ್ಪನ ಮೇಲಿನ ಇದು ಜವಾಬ್ದಾರಿ ಇಳಿಸೋದಕ್ಕೋಸ್ಕರ ಅವನು ಅಂಗಡಿಗೆ ಸೇರ್ಕೊಂಡಿದ್ದಾನೆ, ಲೆಕ್ಕ ಬರೀತಾನೆ, ಸ್ಟಾಕ್ ಮಾಡ್ತಾನೆ, ಆಮೇಲೆ ಪ್ರತಿಯೊಂದು ಅವನೇ ನೋಡ್ಕೊಳ್ತಿದ್ದಾನೆ ಅಂತ ಹೇಳ್ತಾರೆ. ಅದಾದ ನಂತರ ಮಾಧವ ಮತ್ತೆ ಹೇಳ್ತಾನೆ ಪ್ರಿಯಾ ಇಲ್ಲಿ ನೀನು ಮಾಡಿದ ತಪ್ಪೆ ಪ್ರಿಯಾ, ನೀನು ಹಿಂಗೆ ಮಾತಾಡಬಾರ್ದಾಗಿತ್ತು. ಅಕಸ್ಮಾತ್ ನೀನು ಅಷ್ಟೊಂದು ಏನಾದರೂ ಹೇಳೋದು ಆಗಿದ್ದರೆ ಮೀನವ್ರ ಹತ್ರ ಹೋಗಿ ಮೀನವ್ರೆ ಮಾವ ಕೇಶವ್ರ ಬಗ್ಗೆ ಮಾತಾಡೋದು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಈ ರೀತಿ ಮಾತಾಡಬೇಕಾಗಿತ್ತು ಅಂತ ಮಾಧವ ಪ್ರಿಯಾಗೆ ಹೇಳ್ತಾರೆ. ನಂತರ ಮಾಧವ ಹೇಳ್ತಾರೆ ಇನ್ಮೇಲೆ ಈ ಥರ ವಿಷಯಗಳು ತಲೆನೇ ಹಾಕ್ಬೇಡ, ಇದಕ್ಕೆಲ್ಲ ಇದೇ ಪರಿಹಾರ, ಇನ್ಮೇಲೆ ನೆಮ್ಮದಿಯಾಗಿರು, ಯಾರು ಏನೇ ಮಾತಾಡಿದ್ರು ಅದಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅಂತ ಹೇಳ್ತಾರೆ. ಆಗ ಮಾಧವಂಗೂ ಖುಷಿ ಆಗುತ್ತೆ. ಅದಾದ ನಂತರ ಗಿರ್ಜಾ ಮತ್ತೆ ಮೀನವರು ದೇವಸ್ಥಾನದಲ್ಲಿ ಇರೋದನ್ನ ತೋರಿಸ್ತಾರೆ. ಗಿರ್ಜಾ ಅವರು ಪ್ರದಕ್ಷಿಣೆ ಹಾಕಿಸ್ತಾರೆ, ಮೀನವರು ಸಪ್ಪಗೆ ಬಂದು ಕಂಬದ ಮೇಲೆ ಕೂತಿರ್ತಾರೆ. ದಿಂಡಿನ ಮೇಲೆ ಕೂತಿರ್ತಾರೆ. ಆವಾಗ ಇವರು ಗಿರ್ಜಾ ಅವ್ರು ಬಂದ್ಬಿಟ್ಟು ಏನೇ ಮೀನಾ ಇನ್ನೂ ಪ್ರಿಯಾ ಹೇಳಿದ ಬಗ್ಗೆನೇ ಬೇಜಾರು ಮಾಡ್ಕೊಂಡಿದ್ಯಾ, ಅವಳು ಹೆಂಗೆ ಅಂತ ಗೊತ್ತಲ್ಲ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ ಕಣೆ ಅಂತ ಮೀನಾಗೆ ಹೇಳಿದಾಗ ಮೀನಾ ಇಲ್ಲ ಅತ್ತೆ ನಾನು ಪ್ರಿಯಾಕನ ಬಗ್ಗೆ ಯೋಚಿಸ್ತಿದ್ದ, ಮತ್ತು ಇನ್ಯಾರ ಬಗ್ಗೆ ಯೋಚಿಸ್ತಿದ್ಯೆ ಅಂತ ಅಂದಾಗ ಕೇಶವ್ ಮತ್ತು ಮಾವನ ಬಗ್ಗೆ ಅತ್ತೆ ಅಂತ ಅಂದಾಗ ಏನೇ ಯೋಚಿಸ್ತಿದ್ಯಾ, ಏನೇ ಆಯಿತು ಅದ್ರ ಬಗ್ಗೆ ಹಂಗೆಲ್ಲ ಯೋಚನೆ ಮಾಡಬೇಡ್ದು, ಅವ್ರಿಬ್ರು ಸರಿ ಹೋಗ್ತಾರೆ ಅಂದಾಗ ಇಲ್ಲ ಅತ್ತೆ ನಾನು ಯೋಚಿಸ್ತಿದ್ದೀನಿ, ಮಾವ ಕೇಶವನ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ, ಗಿರಿಜಾ ಸ್ಟೋರ ನನ್ನ ಮನೆಯಲ್ಲ ಇದ್ದ ಮೇಲೆ ಅವನೇ ನೋಡ್ಕೋಬೇಕಂತೆಲ್ಲ ಆಸೆ ಪಡ್ತಿದ್ದಾರೆ, ಬಟ್ ಮಾವಂಗೆ ಇಷ್ಟೆಲ್ಲ ಆಸೆ, ಬಟ್ ಕೇಶವ ಯಾಕೆ ಇದನ್ನೆಲ್ಲ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅತ್ತೆ. ಈ ಕಡೆ ಮಾವಂಗೆ ಹೇಳೋಕ್ಕಾಗ್ತಾಯಿಲ್ಲ ನನ್ನ ಗಂಡನ ಬೈಬೇಡಿ ಅಂತ, ಈ ಕಡೆ ಕೇಶವಂಗೆ ಮಾವ ನಿನ್ನ ಮೇಲೆ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಅತ್ತೆ ಗೊತ್ತಾಗ್ತಾ ಇಲ್ಲ ಅತ್ತೆ ಅಂದಾಗ ಈ ಕಡೆ ಗಿರ್ಜಾ ಅವ್ರು ಹೇಳ್ತಾರೆ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣೆ, ಅವ್ರು ಈಗಿಂದಲ್ಲ ಅವ್ರು ಮೊದಲಿಂದನೂ ಹಾಗೆ ಬೆಳಗ್ಗೆ ಎಲ್ಲ ಬೈತಿದ್ರು, ನೈಟ್ ಆದ ತಕ್ಷಣ ಹೋಗಿ ಮಲಗಿದ್ದಾಗ ಹೋಗಿ ಮುದ್ದಾಡ್ತಾ ಇದ್ರು. ಅದಾದ ನಂತರ ನಂದವ್ರು ಎಂಟ್ರಿ ಆಗುತ್ತೆ. ಅವಾಗ ಗಿರ್ಜಾ ಅಂತ ಕೂಗ್ತಾರೆ. ಆಗಿದ್ದಕ್ಕಿದ್ದಾಗೆ ಪ್ರಿಯಾ ಓಡ್ ಬಂದ್ಬಿಡ್ತಾಳೆ. ಏನವ ಅಂತ ಕೇಳಿದಾಗ ಗಿರ್ಜಾ ಇಲ್ಲಮ್ಮ ಅಂತ ಕೇಳಿದಾಗ ಮೀನಾ ಮತ್ತೆ ಅತ್ತೆ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ಏನು ದೇವಸ್ಥಾನಕ್ಕೆ ಹೋದ್ಲಾ, ನನ್ನ ಫೋನ್ ಮಾಡಿ ಬಂದ್ರಿ ಊಟಕ್ಕೆ ಅಂತ ಕೇಳ್ಬಿಟ್ಟು ಅವ್ಳು ದೇವಸ್ಥಾನಕ್ಕೆ ಹೊಟ್ಟೋದ್ಲಾ, ಏನು ಅಂತಲೇ ಅರ್ಥ ಆಗಲ್ಲ ಅಂತ ಹೇಳಿದಾಗ
ಅದಕ್ಕೇನು ಮಾವ, ನಾನು ಇದೀನಲ್ಲ ಮಾವ, ನಾನು ಮನೆಗೆ ಯಾರೇ ಬಂದು ನಾನು ನೋಡ್ಕೊಳ್ತೀನಿ ಮಾವ, ನೀವು ಕಾಲು ತೊಳ್ಕೊಬನ್ನಿ ಮಾವ, ನಾನು ಊಟ ಹಾಕ್ಕೊಡ್ತೀನಿ ಅಂತಂದು. ನಿಜವಾಗ್ಲೂ ನಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತಮ್ಮ. ಅಂದರೆ ನಂಗೆ ತುಂಬ ಹೆಮ್ಮೆ ಆಗುತ್ತಮ್ಮ ಇನ್ನೊಂದು ಸೊಸೆ ಸಿಕ್ಕಿರೋದಕ್ಕೆ. ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಹೋಗ್ಬೋದಾಗಿತ್ತಲ್ಲಮ್ಮ ಅವ್ರ ಜೊತೆ ದೇವಸ್ಥಾನಕ್ಕೆ ಅಂತ. ಇಲ್ಲ ಮಾವ, ನಾನು ಶುಕ್ರವಾರ ಅಂದರೆ ಸ್ನಾನ ಮಾಡಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನಾನು ಶುಕ್ರವಾರ ಹೊರ್ಟೋಗ್ತೀನಿ ಮಾವ, ಯಾರೂ ಇಲ್ಲ ಅಂತ ಅದಕ್ಕೆ ತಲೆ ಕೆಡಿಸ್ಕೊಬೇಡಿ ಮಾವ, ನಾನು ಇರ್ತೀನಿ ನಿಮ್ಮ ಮನೆಯಲ್ಲಿ, ನಾನು ಊಟ ಬಡಿಸ್ತೀನಿ ಮಾವ ಅಂತಂದಾಗ, ಅದು ಸರಿ ನಿಮ್ಮಮ್ಮ ಹೇಳ್ತಿದ್ರು ಕಣಮ್ಮ ನನ್ನ ಮಗಳು ಎಲ್ಲದಕ್ಕೂ ಸರಿ ಇರ್ತಾಳೆ ಅಂತ, ನೀನು ಯಾಕಮ್ಮ ಎಲ್ಲೂ ಕೆಲಸ ಹೋಗ್ಬಾರ್ದು ಅಷ್ಟೊಂದು ಓದ್ಕೊಂಡಿದೆ ಅಂದಾಗ, ಅವಾಗ ಪ್ರಿಯಂಗೆ ಸ್ವಲ್ಪ ಶಾಕ್ ಆದಂಗೆ, ಅಯ್ಯೋ ಇಲ್ಲ ಮಾವ, ಓದೇನೆ ಎಲ್ಲರೂ ಓದ್ತಾರೆ, ಆದರೆ ಅತ್ತೆ ಮಾವನ ಸೇವೆ ಎಲ್ಲರೂ ಮಾಡೋದಕ್ಕೆ ಸಿಗೋದಿಲ್ಲ ಮಾವ, ನಾನು ಯಾವಾಗಲೂ ನನಗೆ ಅಡುಗೆ ಮಾಡಿಕೊಂಡು ಎಲ್ಲರೂ ನೋಡ್ಕೊಳ್ಳೋದೇ ನನಗೆ ಇಷ್ಟ ಆಗೋದು ಮಾವ ಅಂತ ಅಂದಾಗ, ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದು ನಮ್ಮ ನಿನ್ನಂತ ಸೊಸೆ ಪಡೆಯೋದಕ್ಕೆ ಅಂತ ಹೇಳಿದಾಗ, ಅದು ಅಲ್ಲದೆ ಎಲ್ಲರೂ ಕೆಲಸಕ್ಕೆ ಹೊರಟೋಗ್ತಾರೆ. ಈ ಕಡೆ ಮೀನವರು ಕೆಲ್ಸಕ್ಕೆ ಹೋಗ್ತಾರೆ. ಅದಲ್ಲದೆ ಈಗ ಅಮೂಲ್ಯ ಕೂಡ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಾರೆ, ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ ಅಂದಾಗ ನಂದವ್ರಿಗೆ ಶಾಕ್ ಆಗುತ್ತೆ. ಏನು ಹೇಳ್ದೆ ಅಂತಂದಾಗ, ಏನು ಹೇಳ್ದೆ ಮಾವ ಅಂತಂದಾಗ, ಎಲ್ಲ ಏನೋ ಈಗ ಅಮೂಲ್ಯನ ಬಗ್ಗೆ ಏನೋ ಹೇಳ್ದೆ ಅಂತಂದಾಗ, ಅದ ಮಾವ ಅಮೂಲ್ಯ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಾಳಲ್ಲ ಮಾವ ಅಂತಂದಕ್ಕೆ, ಏನೋ ಅಮೂಲ್ಯ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಾವಳ ಹೌದಾ ಅಂತ ಕೇಳಿದಾಗ, ಮಾವ ಅದು ಅಂತಂದಾಗ, ನಿಜ ಹೇಳು ಮಾವ, ನಿಜ ಹೇಳು ಪ್ರಿಯಾ, ಏನು ಹೇಳ್ತಿದ್ಯಾ ಕರೆಕ್ಟಾಗಿ ಹೇಳು ಅಂತಂದಾಗ, ಮಾವ ಕೈ ಕಲ್ತ್ಕೊಂಡು ನೋಟಕ್ಕೆ ರೆಡಿ ಮಾಡ್ಬಿಡ್ತೀನಿ ಅಂದಾಗ, ನಿಂತ್ಕೋ ಪ್ರಿಯಾ ಕರೆಕ್ಟಾಗಿ ಹೇಳು ಏನು ಮಾಡ್ತಾಳಲ್ಲ ಅಮೂಲ್ಯ ಅಂದಾಗ, ಮಾವ ಅದು ಅಮೂಲ್ಯ ಬೇರೆಯವ್ರ ಮನೆಗೆ ಹೋಗಿ ಈಗ ಇದನ್ನು ಮಾಡ್ತಿದ್ದಾರೆ, ಟ್ಯೂಷನ್ ಮಾಡ್ತಿದ್ದಾರೆ, ಅದನ್ನು ಅತ್ತೆ ಮತ್ತು ಇವರು ಮೀನವರು ಎಲ್ಲರೂ ಸೇರಿಕೊಂಡೇ ಡಿಸೈಡ್ ಮಾಡಿ ಅಮೂಲ್ಯನ ಕಳಿಸಿರೋದು ಅಂತ ಹೇಳಿದಾಗ, ನಿಮ್ಮ ಅತ್ತೆ ಕೇಳ್ತೀನಿ ಅಂತ ಹೇಳ್ತಿದ್ರು ಮಾವ, ನಾನು ಮೋಸ್ಟ್ಲಿ ನಿಮಗೂ ಗೊತ್ತಿರ್ಬೋದು ಅಂದ್ಬಿಟ್ಟು ನಿಮ್ಮ ಮುಂದೆ ಹೇಳ್ಬಿಟ್ಟೆ ಮಾವ ಅಂತ ಅಂದಾಗ, ನಂದವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದು ಎಲ್ಲ ನನ್ನಿಂದ ಮುಚ್ಚಿಡ್ತಾವ್ರೆ ಅನ್ನೋ ಇದಕ್ಕೋಸ್ಕರ. ಆಮೇಲೆ ಎಲ್ಲಿ ಮಾಡ್ತಿರೋದು ಅಂತ ಕೇಳಿದಾಗ, ನಂಗೆ ಅದೆಲ್ಲ ಗೊತ್ತಿಲ್ಲ ಮಾವ, ಇದಕ್ಕೆ ಮೀನಾ ಅತ್ತೆ ಎಲ್ಲ ಸಪೋರ್ಟ್ ಮಾಡಿ ಕಳಿಸ್ತಾ ಇರೋದು ಮಾವ ಅಂತ ಹೇಳಿದಾಗ, ಆಮೇಲೆ ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್ ಮಾವ, ಪ್ಲೀಸ್ ಮಾವ, ನಾನು ಹೇಳಿದೆ ಅಂತ ಅತ್ತೆಗೆಲ್ಲ ಹೇಳ್ಬೇಡಿ ಮಾವ, ಅಮೂಲ್ಯವ್ರಿಗೆಲ್ಲ ಎಲ್ಲರ ಮುಂದೆ ಹೇಳ್ಬೇಡಿ ಮಾವ, ನನ್ನೇನಿಲ್ಲ ಮಾವ, ಎಲ್ಲರೂ ಬೈದು ಬಿಡ್ತಾರೆ ಮಾವ, ಆಮೇಲೆ ಮತ್ತೆ ನಾನೇ ಎತ್ತಿಗೆ ಕೊಟ್ಟಿದ್ದೀನಿ ಈ ವಿಷಯನೂ ಅಂತ ಎಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಮಾವ, ನೀನು ಕೈ ಮುಗಿತೀನಿ ಮಾವ, ಪ್ಲೀಸ್ ಮಾವ, ಅವ್ರ ಮುಂದೆ ಹೇಳೋದು ನಾನು ಈ ವಿಷಯ ಹೇಳಿದೆ ಅಂತ ಹೇಳ್ಬೇಡಿ ಮಾವ ಅಂತ ಹೇಳಿದಾಗ, ನಂದವರು ಆಯಿತು ನೀನು ಹೇಳಿದೆ ಅಂತ ನಾನೇನು ಹೇಳಲ್ಲ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಅದಾದ ನಂತರ, ಅದು ಸರಿ ಮಾವ, ನಿಮ್ಗೆ ಹೇಳ್ದಲ್ಲೇ ಹೋಗೋ ಅವಶ್ಯಕತೆ ಏನಿದೆ ಅಮೂಲ್ಯಂಗೆ, ನಿಮ್ಗೆ ಹೇಳ್ಬಿಟ್ಟೆ ಹೋಗ್ಬೋದಲ್ಲ, ಎಲ್ಲರೂ ನಿಮ್ಮಿಂದ ಏಕೆ ವಿಷಯ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾರೆ, ನೀವು ಒಂದ್ಸಲ ಮಾಡಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಮಾಡಬಾರ್ದು, ಅದನ್ನು ಮುಚ್ಚಿಡಿ ಮಾಡೋ ಅಂಥದ್ದೇನಿದೆ, ಅಕಸ್ಮಾತ್ ಮಾಡ್ತೀನಿ ಅಂದ್ರೂ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ಬೋದಲ್ಲ, ಏನಕ್ಕೆ ಎಲ್ಲ ವಿಷಯವನ್ನು ನಿಮ್ಮಿಂದ ಮುಚ್ಚಿಡ್ತಾರೆ ಮಾವ ಅಂತ ಇನ್ನೂ ಎತ್ತಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಂದವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಆಚೆ ಕೊಡೋಗ್ಬಿಡ್ತಾರೆ. ಅದು ಆ್ಯಕ್ಚುಲಿ ಮುಂದಿನ ಸಂಚಿಕೆ ಅಂದರೆ ನಾಳೆ ನಡೆಯುತ್ತೆ. ಏನಂತ ಅಂದರೆ, ಅಮೂಲ್ಯನ ನೀನು ಟ್ಯೂಷನ್ ಬೇರೆ ಮನೆಗೆ ಹೋಗಿ ಮಾಡೋ ಅವಶ್ಯಕತೆ ಏನಿದೆ ಅಂತ ನಂದವ್ರು ಕೇಳಿದಾಗ ಎಲ್ಲರೂ ಶಾಕಲ್ಲಿರ್ತಾರೆ. ಅದು ಮಾವ ಅವಾಗ ಮೀನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಮಾವ ಎಲ್ಲರೂ ಅವಳು ಸುಮ್ಮನೆ ಇದ್ದಾಳಲ್ಲ, ಮನೇಲಿ ಕೂತಿರ್ತಾಳಲ್ಲ, ಈಗ ಕಾಲೇಜ್ ಸಿಕ್ಕಾಪಟ್ಟೆ ಟೈಮ್ ಬೇರೆ ಇರುತ್ತೆ, ಅದಕ್ಕೋಸ್ಕರ ಹೋಗಿ ಮಾಡ್ತಾಳೆ ಅಂದಾಗ ಆ್ಯಕ್ಚುಲಿ ಮೀನನ್ನೇ ಬೈದ್ಬಿಡ್ತಾರೆ ಅವ್ರ ಮಾವ, ನೀನು ಬಂದಾದ್ಮೇಲೆ ಮನೆಗೆ ಎಲ್ಲರೂ ಕೂಡ ಎಚ್ಚೆತ್ಕೊಬಿಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ. ಸೊ ಅದರಿಂದ ಮೀನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಕೇಶವಂಗೂ ಬೇಜಾರಾಗುತ್ತೆ. ಸೊ ಇದು ನಾಳೆ ನಡೆಯೋ ಎಪಿಸೋಡ್. ಸೊ ಇಷ್ಟು ಇವತ್ತಿನ, ಸೊ ನಾನು ಇಲ್ಲಿ ಹೇಳಿರೋದು ಇಷ್ಟು ಇವತ್ತಿಗೆ ನಡೆಯೋ ಎಪಿಸೋಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.